ಕನ್ಯಾ ರಾಶಿಯವರ ಕಣ್ಣುಗಳನ್ನು ನೀವು ಎಂದಾದರೂ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಆ ಕಣ್ಣುಗಳಲ್ಲಿ ನಿಮಗೆ ಬೇರೆಯವರಂತೆ ಹಗಲುಗನಸುಗಳು ಅಥವಾ ಅಸ್ಥಿರತೆಯ ಸುಳಿವೂ ಕಾಣುವುದಿಲ್ಲ. ಅಲ್ಲಿರುವುದು ಸದಾ ಚುರುಕಾಗಿ ಕೆಲಸ ಮಾಡುವ ವಿಶ್ಲೇಷಣಾತ್ಮಕ ನೋಟ, ಪ್ರತಿ ಕ್ಷಣವೂ ಎಲ್ಲವನ್ನೂ ಪರಿಪೂರ್ಣವಾಗಿರಿಸಬೇಕೆಂಬ ಹಂಬಲ ಮತ್ತು ಒಳಗೆ ನಡೆಯುತ್ತಿರುವ ಅಂತ್ಯವಿಲ್ಲದ ಯೋಚನೆಗಳ ಒಂದು ಮಹಾಪೂರ. ಜಗತ್ತಿನ ಕಣ್ಣಿಗೆ ಕನ್ಯಾ ರಾಶಿಯವರು ಕೇವಲ ಎಲ್ಲದರಲ್ಲೂ ತಪ್ಪು ಹುಡುಕುವ, ಅತಿಯಾಗಿ ವಿಮರ್ಶೆ ಮಾಡುವ, ಅಂದ ಕಂಡಲ್ಲಿ ಜಿಗುಪ್ಸೆ ಪಡುವ ಮತ್ತು ಎಲ್ಲವೂ ತಮ್ಮದೇ ನಿಯಮದಂತೆ ನಡೆಯಬೇಕೆಂದು ಬಯಸುವ ಕಠಿಣ ಸ್ವಭಾವದವರು ಎಂದು ಇಡೀ ಪ್ರಪಂಚವೇ ನಂಬಿದೆ. ಇವರಿಗೆ ಯಾರೂ ಒಪ್ಪುವುದಿಲ್ಲ. ಇವರ ಜೊತೆ ಸಂಸಾರ ಮಾಡುವುದು ಅಥವಾ ಕೆಲಸ ಮಾಡುವುದು ಅಸಾಧ್ಯ. ಇವರು ಎಲ್ಲದರಲ್ಲೂ ಪರಿಪೂರ್ಣತೆ ಬಯಸಿ ಎಲ್ಲರನ್ನೂ ರೋಸಿ ಹೋಗುವಂತೆ ಮಾಡುತ್ತಾರೆ ಎಂದು ಭಾವಿಸಲಾಗಿದೆ. ಆದರೆ ಆ ತೀಕ್ಷ್ಣವಾದ ನೋಟದ ಹಿಂದೆ, ಆ ನಿರಂತರ ಲೆಕ್ಕಾಚಾರದ ಕವಚದ ಹಿಂದೆ ಎಂತಹ ರಕ್ತ ಹೆಪ್ಪುಗಟ್ಟಿಸುವ ಕರಾಳ ಸತ್ಯವೊಂದು ಅಡಗಿದೆ ಎಂದು ಇಂದಿನ ಈ ಆಳವಾದ ಮಾನಸಿಕ ವಿಶ್ಲೇಷಣೆಯಲ್ಲಿ ನಾನು ನಿಮಗೆ ಹೇಳಿದರೆ ನಿಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುವುದು ಖಂಡಿತ. ಇಂದು ನಾವು ಜಗತ್ತಿನಿಂದ ಅತ್ಯಂತ ಜಾಗರೂಕತೆಯಿಂದ ಬಚ್ಚಿಡಲಾಡ ಕನ್ಯಾ ರಾಶಿಯವರ ಆ ಪರಿಪೂರ್ಣತೆಯ ಮರೆಯಲ್ಲಿರುವ ಅತಿ ಮುಗ್ಧತೆ ಮತ್ತು ಒಂಟಿತನದ ನೈಜ ಪ್ರಪಂಚವನ್ನು ಸಂಪೂರ್ಣವಾಗಿ ಬೆತ್ತಲೆ ಮಾಡಲಿದ್ದೇವೆ. ಕಣ್ಣಿಗೆ ಕಾಣುವ ಅವರ ಕಟ್ಟುನಿಟ್ಟಿನ ಸ್ವರೂಪಕ್ಕಿಂತ ಯಾರಿಗೂ ಕಾಣದ ಅವರ ಸೂಕ್ಷ್ಮ ಮನಸ್ಸು ಎಷ್ಟು ನೊಂದಿದೆ ಎಂಬುದನ್ನು ಇಂದಿನ ಈ ಆಳವಾದ ಮಾನಸಿಕ ವಿಶ್ಲೇಷಣೆ ನಿಮಗೆ ಸ್ಪಷ್ಟಪಡಿಸುತ್ತದೆ. ಈ ವಿಡಿಯೋದ ಪ್ರತಿಯೊಂದು ಪದವನ್ನು ಅತ್ಯಂತ ಗಮನವಿಟ್ಟು ಆಲಿಸಿ, ಎಲ್ಲಿಯೂ ಸ್ಕಿಪ್ ಮಾಡಬೇಡಿ, ಏಕೆಂದರೆ ಈ ಸತ್ಯಗಳು ನಿಮ್ಮನ್ನು ಮತ್ತೊಮ್ಮೆ ಹುಟ್ಟಿ ಬಂದಂತೆ ಮಾಡುವುದು ಖಂಡಿತ. ಬನ್ನಿ, ಈಗ ಕನ್ಯಾ ರಾಶಿಯವರ ಆ ಮೌನ ಮತ್ತು ಲೆಕ್ಕಾಚಾರದ ಸಾಮ್ರಾಜ್ಯದೊಳಗೆ ಕಾಲಿಡೋಣ. ಕನ್ಯಾ ರಾಶಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ನೀವು ಮೊದಲು ಅವರ ಅಧಿಪತಿಯಾದ ಬುಧ ಗ್ರಹದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು. ಬುಧ ಎಂದರೆ ಬುದ್ಧಿವಂತಿಕೆ, ತರ್ಕ, ಸಂವಹನ, ವಿಶ್ಲೇಷಣೆ ಮತ್ತು ಪ್ರತಿಯೊಂದು ವಿಷಯದ ಆಳಕ್ಕೆ ಇಳಿಯುವ ಗುಣ. ಇದೇ ಕಾರಣಕ್ಕೆ ಕನ್ಯಾ ರಾಶಿಯವರ ಮೆದುಳು ಪ್ರತಿ ಸೆಕೆಂಡಿಗೂ ಸಾವಿರಾರು ಯೋಚನೆಗಳನ್ನು ಅಳೆದು ತೂಗುತ್ತಿರುತ್ತದೆ. ಹೌದು, ನೀವು ಕೇಳಿದ್ದು ಅಕ್ಷರಶಃ ಸತ್ಯ. ಅವರು ಪ್ರಪಂಚವನ್ನು, ತಮ್ಮ ಸುತ್ತಲಿರುವ ಜನರನ್ನು ಮತ್ತು ತಮ್ಮ ಸಂಬಂಧಗಳನ್ನು ಒಂದು ನಿಖರವಾದ ಲೆಕ್ಕಾಚಾರದ ದೃಷ್ಟಿಯಿಂದಲೇ ನೋಡುತ್ತಾರೆ. ಇವರಿಗೆ ಸಂಬಂಧಗಳು ಎನ್ನುವುದಕ್ಕಿಂತ ಹೆಚ್ಚಾಗಿ ಈ ವ್ಯಕ್ತಿ ನನ್ನ ಜೀವನದಲ್ಲಿ ಅಥವಾ ಕೆಲಸದಲ್ಲಿ ಎಷ್ಟು ವಿಶ್ವಾಸಾರ್ಹನಾಗಿದ್ದಾನೆ ಎಂಬ ಪರೀಕ್ಷೆಯೇ ಮನಸ್ಸಿನಲ್ಲಿ ತುಂಬಿರುತ್ತದೆ. ಅವರು ನಿಮ್ಮ ಜೊತೆ ಶಾಂತವಾಗಿ ಮಾತನಾಡಬಹುದು, ನಿಮ್ಮ ಕೆಲಸದಲ್ಲಿ ಬರುವ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದಿಕೊಡಬಹುದು. ಆದರೆ ನೀವು ಅವರ ನಂಬಿಕೆಗೆ ದ್ರೋಹ ಬಗೆದರೆ ಅಥವಾ ಜವಾಬ್ದಾರಿಯನ್ನು ನಿರ್ಲಕ್ಷ್ಯ ಮಾಡಿದರೆ ಎಂದು ಅವರಿಗೆ ಒಮ್ಮೆ ಅನಿಸಿದರೆ, ಕಣ್ಣು ಮಿಟ್ಟಿಸುವಷ್ಟರಲ್ಲಿ ನಿಮ್ಮನ್ನು ತಮ್ಮ ಮನಸ್ಸಿನಿಂದ ಶಾಶ್ವತವಾಗಿ ಅಳಿಸಿ ಹಾಕಿಬಿಡುತ್ತಾರೆ. ಆ ಸಮಯದಲ್ಲಿ ಅವರು ನಿಮ್ಮ ಮೇಲೆ ಜೋರಾಗಿ ಅರಚುವುದಿಲ್ಲ, ಜಗಳವಾಡುವುದಿಲ್ಲ, ಬದಲಾಗಿ ನಿಮ್ಮಿಂದ ಸಂಪೂರ್ಣವಾಗಿ ದೂರವಾಗಿ ಬಿಡುತ್ತಾರೆ. ಆ ಮೌನವೇ ಅವರಿಗೂ ನಿಮಗೂ ಇರುವ ದೊಡ್ಡ ಗೋಡೆ. ಈ ಮಟ್ಟದ ಉಗ್ರವಾದ ಮತ್ತು ತಣ್ಣನೆಯ ನಿರ್ಧಾರ ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ. ಕನ್ಯಾ ರಾಶಿಯವರ ಅತ್ಯಂತ ದೊಡ್ಡ ಹಾಗೂ ಬೇರೆಯವರ ರಕ್ತ ಹೆಪ್ಪುಗಟ್ಟಿಸುವಂತಹ ಅಪಾಯಕಾರಿ ಅಸ್ತ್ರವೆಂದರೆ ಅವರ ಸೈಲೆಂಟ್ ಕ್ರಿಟಿಸಿಸಂ, ಅಂದರೆ ಒಳಗೆ ಎಲ್ಲವನ್ನೂ ಅಳೆದು ನಿಮ್ಮನ್ನು ಅಷ್ಟು ಗಂಭೀರವಾಗಿ ಗಮನಿಸಿ ಕೊನೆಗೆ ಕಟುವಾದ ಸತ್ಯವನ್ನು ಮುಖದ ಮೇಲೆ ಹೊಡೆದಂತೆ ಹೇಳುವ ಗುಣ. ಬೇರೆಯವರಿಗೆ ನೋವಾದರೆ ಜೋರಾಗಿ ಅಳುತ್ತಾರೆ, ಜಗಳ ಮಾಡುವುದಿಲ್ಲ. ಆದರೆ ಕನ್ಯಾ ರಾಶಿಯವರಿಗೆ ತೀವ್ರವಾದ ನೋವಾದಾಗ ಅಥವಾ ಯಾರಾದರೂ ಅವರ ಪ್ರಾಮಾಣಿಕತೆಯನ್ನು ಪ್ರಶ್ನಿಸಿದಾಗ ಅವರು ಆ ಕೋಪವನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ, ಬದಲಾಗಿ ಒಳಗೆ ಕೊರಗಿ ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳುತ್ತಾರೆ. ಅವರು ನಿಮ್ಮ ಹಿಂದೆ ನಿಂತು ಕುತಂತ್ರ ಮಾಡುವುದಿಲ್ಲ, ಗುಪ್ತವಾಗಿ ಸಂಚು ಹೂವುದಿಲ್ಲ, ಬದಲಾಗಿ ಅವರು ನಿಮ್ಮ ಪ್ರತಿಯೊಂದು ತಪ್ಪನ್ನು ಸೂಕ್ಷ್ಮವಾಗಿ ಗಮನಿಸಿ ಸರಿಯಾದ ಸಮಯದಲ್ಲಿ ನೇರವಾಗಿ ಹೇಳಿಬಿಡುತ್ತಾರೆ. ಆ ಸಮಯದಲ್ಲಿ ನೀವು ಅವರ ಕಣ್ಣುಗಳನ್ನು ನೋಡಿದರೆ ಅಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ಅತೀವ ಬೇಸರ ಮತ್ತು ನಿರಾಸೆ ಕಾಣಿಸುತ್ತದೆ. ಒಳಗೆ ಉರಿಯುತ್ತಿರುವ ನೋವಿನ ಅಗ್ನಿಪರ್ವತದಂತೆ ಭೀಕರವಾಗಿರುತ್ತವೆ. ತನ್ನ ಭಾವನೆಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲವಲ್ಲ ಎಂದು ಒಬ್ಬ ಮನುಷ್ಯ ಒಳಕುದ್ದು ಹೋಗುವುದನ್ನು ನೋಡುವುದಿದೆಯಲ್ಲ, ಅದು ಎದುರಾಳಿಯನ್ನು ಬೆಚ್ಚು ಬೀಳಿಸುತ್ತದೆ. ಈ ದಿಢೀರ್ ನಿರ್ಲಿಪ್ತತೆ ಮತ್ತು ಮೌನವೇ ಕನ್ಯಾ ರಾಶಿಯವರ ಅತಿ ದೊಡ್ಡ ಬ್ರಹ್ಮಾಸ್ತ್ರ. ಈ ವಿಶ್ಲೇಷಣೆಯ ಮುಂದೆ ಜಗತ್ತಿನ ಯಾವುದೇ ಸುಳ್ಳು ನಿಲ್ಲುವುದಿಲ್ಲ. ಇನ್ನು ವೃತ್ತಿ ಜೀವನ ಮತ್ತು ಕೆಲಸದ ವಿಚಾರದಲ್ಲಿ ಇವರು ಯಾವ ನಾಯಕರಿಗಿಂತಲೂ ನಿಖರವಾಗಿ, ಶ್ರಮಿಸವಾಗಿ ಮತ್ತು ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಾರೆ. ಹೊಸದನ್ನು ವ್ಯವಸ್ಥಿತವಾಗಿ ಮಾಡುವುದೇ ಇವರ ಉಸಿರು, ಪರಿಪೂರ್ಣತೆಯೇ ಇವರ ಗುರಿ. ಇವರಿಗೆ ಹಣ ಎಂದರೆ ಕೇವಲ ಐಶ್ವರ್ಯ ವಸ್ತುಗಳಲ್ಲ, ಅದು ಇವರ ಪಾಲಿಗೆ ಭದ್ರತೆ, ಸ್ವಾವಲಂಬನೆ ಮತ್ತು ನೆಮ್ಮದಿಯ ಸಂಕೇತ. ಆದರೆ ಈ ಕೆಲಸದ ಹುಚ್ಚಿನಲ್ಲಿ, ಈ ಪರಿಪೂರ್ಣತೆಯ ಭರದಲ್ಲಿ ಇವರು ಎಷ್ಟರ ಮಟ್ಟಿಗೆ ಮುಳುಗಿರುತ್ತಾರೆ ಎಂದರೆ ಅವರು ತಮ್ಮ ವಿಶ್ರಾಂತಿಯನ್ನು, ನೆಮ್ಮದಿಯನ್ನು ಕೆಲವೊಮ್ಮೆ ಕಳೆದುಕೊಂಡು ತಾವೇ ಕಠಿಣ ಷರತ್ತುಗಳನ್ನು ಹಾಕಿಕೊಳ್ಳುತ್ತಾರೆ. ಕೆಲಸದ ಜಾಗದಲ್ಲಿ ಯಾರಾದರೂ ಇವರ ಶ್ರಮವನ್ನು ಗುರುತಿಸದೇ ಹೋದರೆ, ಜವಾಬ್ದಾರಿಯನ್ನು ಹಾಳು ಮಾಡಿದರೆ ಇವರು ಎಂದಿಗೂ ಸಹಿಸುವುದಿಲ್ಲ.
ನೇರವಾಗಿ ತಪ್ಪುಗಳನ್ನು ಎತ್ತಿ ತೋರಿಸುತ್ತಾರೆ. ಎದುರಾಳಿ ಎಷ್ಟು ಪ್ರಭಾವಶಾಲಿಯಾಗಿದ್ದರೂ ಇವರು ಹೆದರುವುದಿಲ್ಲ. ತಾವು ನಂಬಿದ ಸತ್ಯ ಮತ್ತು ಕರ್ತವ್ಯಕ್ಕಾಗಿ ಇವರು ಪ್ರಾಣವನ್ನಾದರೂ ಕೊಡುತ್ತಾರೆ ಹೊರತು ಕಳಪೆ ಕೆಲಸವನ್ನು ಒಪ್ಪುವುದಿಲ್ಲ. ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಕನ್ಯಾ ರಾಶಿಯವರನ್ನು ಅರ್ಥ ಮಾಡಿಕೊಳ್ಳುವುದು ಅಕ್ಷರಶಃ ಒಂದು ಸೂಕ್ಷ್ಮವಾದ ಗಾಜಿನ ಪಾತ್ರೆಯನ್ನು ಹಿಡಿದಿಟ್ಟಂತೆ. ಇವರು ಪ್ರೀತಿಯನ್ನು ಪ್ರದರ್ಶಿಸಲು ಬರುವವರಲ್ಲ. ಪ್ರೀತಿಸಿದರೆ ನಿಮ್ಮ ಸಣ್ಣ ಪುಟ್ಟ ಅಗತ್ಯಗಳನ್ನು ನೋಡಿಕೊಳ್ಳುವ ಮೂಲಕ, ನಿಮ್ಮನ್ನು ರಕ್ಷಿಸುವ ಮೂಲಕ ತೋರಿಸುತ್ತಾರೆ. ಆದರೆ ದಿನಕ್ಕೆ 10 ಬಾರಿ ನಾಟಕೀಯವಾಗಿ ಪ್ರೀತಿಯ ಮಾತುಗಳನ್ನು ಆಡಲು ಇವರಿಗೆ ಬರುವುದಿಲ್ಲ. ಬದಲಾಗಿ ಇವರು ಪ್ರೀತಿಯನ್ನು ಕರ್ತವ್ಯದ ಮೂಲಕ ತೋರಿಸುತ್ತಾರೆ. ನಿಮ್ಮ ಆರೋಗ್ಯ ಸರಿಯಿಲ್ಲದಿದ್ದರೆ ರಾತ್ರಿ ಪೂರ್ತಿ ಎಚ್ಚರವಾಗಿ ನೋಡಿಕೊಳ್ಳುವುದು, ನಿಮ್ಮ ಜೀವನವನ್ನು ವ್ಯವಸ್ಥಿತಗೊಳಿಸುವುದು, ಇದು ಕನ್ಯಾ ರಾಶಿಯವರ ಭಾಷೆಯಲ್ಲಿ ಅಪ್ಪಟ ಪ್ರೀತಿ. ಆದರೆ ಇಲ್ಲಿಯೇ ಇವರ ದೊಡ್ಡ ದೌರ್ಬಲ್ಯ ಅನಾವರಣವಾಗುವುದು. ಇವರು ಪ್ರೀತಿಯಲ್ಲಿ 100ಕ್ಕೆ 100 ಪ್ರಾಮಾಣಿಕತೆ ಮತ್ತು ಶಿಸ್ತನ್ನು ಬಯಸುತ್ತಾರೆ. ಸಂಗಾತಿಯು ತಮ್ಮಂತೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ ನೋಡಿಕೊಳ್ಳಬೇಕು ಮತ್ತು ತಮ್ಮ ಶ್ರಮವನ್ನು ಗೌರವಿಸಬೇಕು ಎಂದು ನಿರೀಕ್ಷಿಸುತ್ತಾರೆ. ನೀವೇನಾದರೂ ಅವರ ಶ್ರಮವನ್ನು ಹಲುಗವಾಗಿ ಮಾಡಿದರೆ, ಸುಳ್ಳು ಹೇಳಿದರೆ ಅಥವಾ ಅಜಾಗರೂಕತೆಯಿಂದ ವರ್ತಿಸಿದರೆ, ಅವರು ಯಾವುದೇ ಮುನ್ಸೂಚನೆ ಇಲ್ಲದೆ ಆ ಕ್ಷಣದಲ್ಲೇ ಮಾನಸಿಕವಾಗಿ ಆ ಸಂಬಂಧದಿಂದ ದೂರವಾಗಿ ಬಿಡುತ್ತಾರೆ. ಸಂಬಂಧ ಮುರಿದು ಬಿದ್ದಾಗ ಅವರು ಎದುರಿಗೆ ಅಳುವುದಿಲ್ಲ, ಆದರೆ ಒಳಗೆ ಸಂಪೂರ್ಣವಾಗಿ ಒಡೆದು ಹೋಗುತ್ತಾರೆ. ಆ ನೋವನ್ನು ಹೊರಗೆ ತೋರಿಸಿಕೊಳ್ಳಲು ಅವರ ಸ್ವಾಭಿಮಾನ ಬಿಡುವುದಿಲ್ಲ. ರಾತ್ರಿ ಇಡೀ ಒಂಟಿಯಾಗಿ ಕುಳಿತು ಯೋಚಿಸಿ ಬೆಳಗ್ಗೆ ಎದ್ದು ಮತ್ತೆ ಅದೇ ಗಂಭೀರ ಮುಖದೊಂದಿಗೆ ಲೋಕದ ಮುಂದೆ ನಿಲ್ಲುವ ಕಠಿಣವಾದ ಮನಸ್ಥಿತಿ ಅವರದ್ದು. ಹಾಗಾದರೆ ಇಂತಹ ಕಟ್ಟುನಿಟ್ಟಿನ, ಅತಿ ವಿಶ್ಲೇಷಣೆಯ ಮತ್ತು ಮೌನವಾದ ಮನಸ್ಸಿನ ಕನ್ಯಾ ರಾಶಿಯವರ ಜೊತೆ ಬದುಕುವುದು ಹೇಗೆ? ಅವರ ಆ ಮುಖವಾಡದ ಹಿಂದೆ ಇರುವ ಆ ಸೂಕ್ಷ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ಇದಕ್ಕಿರುವ ಏಕೈಕ ಮತ್ತು ಅಂತಿಮ ಮಂತ್ರವೆಂದರೆ ಅವರ ಮುಂದೆ ಎಂದಿಗೂ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ. 100ಕ್ಕೆ 100% ಪ್ರಾಮಾಣಿಕತೆ ಮತ್ತು ಸ್ಪಷ್ಟತೆಯನ್ನು ಪ್ರದರ್ಶಿಸಿ. ಹೌದು, ಕನ್ಯಾ ರಾಶಿಯವರಿಗೆ ಕಪಟ ನಾಟಕ, ಸೋಮಾರಿತನ ಕಿಂಚಿತ್ತೂ ಇಷ್ಟವಾಗುವುದಿಲ್ಲ. ನೀವು ತಪ್ಪು ಮಾಡಿದರೆ ವಿನಮ್ರವಾಗಿ ಒಪ್ಪಿಕೊಳ್ಳಿ. ಅವರು ನಿಮ್ಮನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅವರ ಶ್ರಮಕ್ಕೆ ಗೌರವ ನೀಡಿ, ಅವರ ವೈಯಕ್ತಿಕ ಜಾಗಕ್ಕೆ ಎಂದಿಗೂ ಅಡ್ಡಿಪಡಿಸಬೇಡಿ. ನೀವು ಅವರ ಕಷ್ಟದಲ್ಲಿ ಒಂದು ಗಟ್ಟಿಯಾದ ಆಸರೆಯಾಗಿ ನಿಂತರೆ, ಅವರು ತಮ್ಮ ಇಡೀ ಜೀವನವನ್ನು ನಿಮ್ಮ ನಗುವಿಗಾಗಿ ಸಮರ್ಪಿಸುತ್ತಾರೆ. ಅವರು ಹೊರಗಿನಿಂದ ಎಷ್ಟೇ ಕಠಿಣವಾಗಿ ಟೀಕೆ ಮಾಡುವವರಂತೆ ಕಾಣಿಸಿದರೂ ಒಳಗೆ ಕೇವಲ ನೆಮ್ಮದಿಗಾಗಿ, ಪ್ರೀತಿಗಾಗಿ ಹಂಬಲಿಸುವ ಒಂದು ಹಸಿ ಹಸಿ ಮಗುವಿನಂತಹ ಹೃದಯವಿದೆ. ನೀವು ಕನ್ಯಾ ರಾಶಿಯವರೇ, ಜಗತ್ತಿನ ಕಣ್ಣಿಗೆ ಸದಾ ಪರಿಪೂರ್ಣತೆಯ ಯಂತ್ರಗಳಂತೆ, ಯಾರಿಗೂ ಮೆಚ್ಚದ ಕಠಿಣ ಸ್ವಭಾವದವರಂತೆ ಕಾಣುತ್ತಾ, ಒಳಗೊಳಗೆ ನೀವು ಅನುಭವಿಸುತ್ತಿರುವ ಆ ಮಾನಸಿಕ ಒತ್ತಡ ಮತ್ತು ಯಾರೂ ಅರ್ಥ ಮಾಡಿಕೊಳ್ಳದ ನಿಮ್ಮ ತ್ಯಾಗದ ಕರಾಳ ಸತ್ಯವನ್ನು ಈ ವಿಶ್ಲೇಷಣೆ ಸರಿಯಾಗಿ ಬೆತ್ತಲೆಯಾಗಿ ಬಿಚ್ಚಿಟ್ಟಿದೆಯೇ ಎಂದು ಸರಿಯಾಗಿ ಬೆತ್ತಲೆಯಾಗಿ ಬಿಚ್ಚಿಟ್ಟಿದೆಯೇ? ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಆಳವಾದ ಮತ್ತು ನೈಜವಾದ ಸತ್ಯವನ್ನು ಯಾವುದೇ ಮುಚ್ಚುಮರೆಯಿಲ್ಲದೆ ಮುಕ್ತವಾಗಿ ಹಂಚಿಕೊಳ್ಳಿ. ನಿಮ್ಮ ಈ ಮಾತುಗಳು ನಿಮ್ಮನ್ನು ಕೇವಲ ದೋಷ ಹುಡುಕುವವರು ಎಂದು ತಪ್ಪಾಗಿ ತಿಳಿದುಕೊಂಡಿರುವ ಈ ಜಗತ್ತಿಗೆ ಒಂದು ಸರಿಯಾದ ಉತ್ತರವಾಗಬಹುದು. ಜ್ಯೋತಿಷ್ಯ ಎಂದರೆ ಕೇವಲ ಗ್ರಹಗಳ ಲೆಕ್ಕಾಚಾರವಲ್ಲ. ಅದು ಮನುಷ್ಯನ ಮನಸ್ಸಿನ ಕರಾಳ ಮತ್ತು ನಿಗೂಢ ಪದರಗಳನ್ನು ಬಿಡಿಸಿಡುವ, ಮನುಷ್ಯನ ಆವೇಶದ ಹಿಂದಿನ ನೋವನ್ನು ಅರ್ಥೈಸುವ ಒಂದು ಅದ್ಭುತ ವಿಜ್ಞಾನ. ಈ ಸತ್ಯಗಳು ನಿಮ್ಮ ಜೀವನದ ಅನುಭವಗಳಿಗೆ ಕನ್ನಡಿ ಹಿಡಿದರೆ, ಇಷ್ಟು ದಿನ ನೀವು ಅನುಭವಿಸುತ್ತಿದ್ದ ತಾಪತ್ರಯಕ್ಕೆ ಒಂದು ಅರ್ಥ ಸಿಕ್ಕಿದೆ ಎಂದು ನಿಮಗೆ ನೈಜವಾಗಿ ಅನಿಸಿದರೆ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಾನೆಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಒಂದು ಲೈಕ್ ಮತ್ತು ಕಾಮೆಂಟ್ ನಮಗೆ ಇಂತಹ 100 ಸತ್ಯಗಳನ್ನು ಅಗೆದು ತೆಗೆಯಲು, ಜಗತ್ತಿನ ಮುಂದೆ ತರಲು ಶಕ್ತಿ ನೀಡುತ್ತದೆ. ಮುಂದಿನ ವಿಡಿಯೋದಲ್ಲಿ ಪ್ರಪಂಚಕ್ಕೆ ಗೊತ್ತಿಲ್ಲದ ಮತ್ತೊಂದು ರಾಶಿಯ, ಯಾರೂ ಊಹಿಸಲಾಗದ ಮತ್ತಷ್ಟು ಬೆಚ್ಚು ಬೀಳಿಸುವ ರಹಸ್ಯಗಳೊಂದಿಗೆ ಖಂಡಿತ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಸುತ್ತಮುತ್ತಲಿರುವ ಕನ್ಯಾ ರಾಶಿಯವರ ಆ ಮೌನದ ಹಿಂದಿನ ಅಸಲಿ ಕಾಳಜಿಯನ್ನು ಸ್ವಲ್ಪ ಎಚ್ಚರಿಕೆಯಿಂದಲೇ ಗಮನಿಸಿ. ಅವರ ಶ್ರಮಕ್ಕೆ ಎಂದಿಗೂ ಬೆಲೆ ಕಟ್ಟಲು ಹೋಗಬೇಡಿ. ನಮಸ್ಕಾರ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ.
ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.